ಸುಮತಿಭಿರನುಮೇಯಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಪ್ರಥಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ಇಲ್ಲಿವರೆಗೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಭಾಗವತವನ್ನ ಕೇಳಬೇಕು, ಆ ಕೇಳಲಿಕ್ಕೆ ಅಧಿಕಾರಿಗಳು ಯಾರು ಅಂತೆಲ್ಲ ವಿವರಿಸ್ತಾ ಬರ್ತಾ ಇದ್ರು. ಅಷ್ಟೇ ಅಲ್ಲ, ಭಾಗವತದ ಮಹತ್ವವನ್ನ ಹೇಳಿದ್ರು. ದ್ವಾಪರದ ಮೊದಲಿಗೆ ನಾನು ವೇದವ್ಯಾಸರ ಹತ್ರ ನನ್ನ ತಂದೆಯ ಬಳಿ ಕಲ್ತಿದ್ದೆ ಅಂತ. ಆ ದ್ವಾಪರಾದು ಅನ್ನೋ ಶಬ್ದಕ್ಕೆ ಕೆಲವರೆಲ್ಲ ಬೇರೆ ಬೇರೆ ಅನೇಕ ಅರ್ಥವನ್ನ ಮಾಡಿದ್ದಾರೆ. ವಾಸ್ತವಿಕವಾಗಿ ಅದೇನೋ ಅರ್ಥ ಅಲ್ಲ, ಮಧ್ವಾಚಾರ್ಯ ಹೇಳಿದ ಅರ್ಥ ಅದು ಸರಿಯಾಗಿರೋದು ಅಂತ ನೋಡಿದ್ವಿ. ಅದರಲ್ಲೂ ದ್ವಾಪರಾದವು ಅನ್ನೋ ಶಬ್ದಕ್ಕೆ ಅಲ್ಲಿ ದ್ವಾಪರ ಆದವು ಅಂತ ಬಿಡಿಸ್ಕೊಳ್ಬೇಕಂತೆ. ಬಿಡಿಸ್ಕೊಂಡು ದ್ವಾಪರ ಯುಗದಲ್ಲಿ ಅಂತ ಒಂದಕ್ಕರ್ಥ, ಮತ್ತೊಂದು ಮೊದಲಿಗೆ ಅಂದ್ರೆ ಕೃಷ್ಣಾವತಾರಕ್ಕಿಂತ ಮೊದಲು ಅಂತ ಅರ್ಥ. ಅವಾಗ ಸರಿ ಹೋಗತ್ತಂತೆ. ಇಲ್ಲ ಅಂದ್ರೆ ತ್ರಿಯುಗ ಹೂತಿ ಅಂತ ದೇವರಿಗೆ ಹೆಸರಿದೆ, ಪ್ರಸಿದ್ಧಿ. ಅಂದ್ರೆ 3 ಯುಗಗಳಲ್ಲಿ ಅವತಾರ ಮಾಡ್ತಾನೆ ದೇವರು ಅಂತ ಪ್ರಸಿದ್ಧಿ ಇದೆ. ಆದ್ರಿಂದ ಕಲಿಯುಗಕ್ಕೆ ಸಂಬಂಧಪಟ್ಟಾಗ ಹೇಗೆ ಹೇಳಲಿಕ್ಕೆ ಸಾಧ್ಯ? ತ್ರಿಯುಗ ಹೂತಿ ಅನ್ನೋ ಹೆಸರೇ ಸರಿ ಇಲ್ಲ ಅಂತ ಆಗ್ಬಿಡತ್ತಲ್ವಾ ಅಂತ. ಅದಕ್ಕೋಸ್ಕರ ಕೃಷ್ಣಾವತಾರಕ್ಕಿಂತ ಮೊದಲು ದ್ವಾಪರ ಯುಗದಲ್ಲಿ ಅಂತ ಹೀಗೆ ಬಿಡಿಸ್ಕೊಂಡು ಅದಕ್ಕೆ ಅರ್ಥ ಮಾಡ್ಬೇಕು. ಯಾಕೆಂದ್ರೆ ಈ ಧೃತರಾಷ್ಟ್ರ ತಾನು ದ್ವಾಪರದ ಕೊನೆ ಭಾಗದಲ್ಲಿ ಅವನು ಹುಟ್ಟುತ್ತಾನೆ ಅಂತ ಒಂದು ಬರುತ್ತೆ ಭಾಗ ಮಹಾಭಾರತದಲ್ಲಿ. ಅದಕ್ಕೋಸ್ಕರ ಅದರ ಮೊದಲಿಗೆ ಇದ್ದವ್ರು ಯಾರು ಅಂತಂದ್ರೆ ವೇದವ್ಯಾಸರು. ಯಾಕಂದ್ರೆ ಧೃತರಾಷ್ಟ್ರಾದಿಗಳು ಬರ್ಬೇಕು ಅಂದ್ರೆ ವೇದವ್ಯಾಸರು ಇರ್ಲೇಬೇಕು, ಅವರಿಂದಲೇ ಬಂದಿತ್ತು. ಅದರಿಂದ ವೇದವ್ಯಾಸರು ದ್ವಾಪರದ ಕೊನೆಗಿದ್ದವರು. ಮತ್ತೆ ದ್ವಾಪರದ ಮೊದಲಿಗೆ ಹೇಗ್ ಬಂದ್ರು, ಅವರ ಕೈಲಿ ಶುಕಾಚಾರ್ಯರು ಹೇಗ್ ಓದಿದ್ರು ಅನ್ನುವ ಪ್ರಶ್ನೆ ಒಂದು ಉಳ್ಕೊಳುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ದ್ವಾಪರದಲ್ಲಿ ಕೃಷ್ಣಾವತಾರಕ್ಕಿಂತ ಮೊದಲು ಅಂತ ಹೀಗೆ ಆ ಶಬ್ದಕ್ಕೆ ಬಿಡಿಸಿ ಅರ್ಥವನ್ನ ಹೇಳ್ಬೇಕು ಅಂತ ಒಂದು ವಿಶೇಷ ವಿಚಾರವನ್ನ ಇಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಮಾಡಿದ್ದಾರೆ. ಅದರ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ದ್ವಾಪರೇ ಆದೌಚ ಅಂತ ಬಿಡಿಸಿ ಹೇಳಿದ್ದಾರೆ ಮಧ್ವಾಚಾರ್ಯರು. ಆ ಬಿಡಿಸಿ ಹೇಳೋದ್ರ ಅಭಿಪ್ರಾಯ ಎಷ್ಟು? ಅದಕ್ಕೋಸ್ಕರ ಭಾಗವತಲ್ಲಿ 8ನೇ ಪದ್ಯದಲ್ಲಿ ಬಂದಿರೋ ಶಬ್ದ ಅದು ದ್ವಾಪರ ಆದೌ ಅಂತ. ಅದನ್ನ ಬಿಡಿಸ್ಕೊಳ್ಬೇಕು. ದ್ವಾಪರೇ ಅಂತ ಅಂದ್ರೆ ದ್ವಾಪರ ಯುಗದಲ್ಲಿ ಆಗಿದ್ ನಿಜ, ಆದ್ರೆ ಆದೌ ಯಾವುದಕ್ಕಿಂತ ಮೊದಲು ಕೃಷ್ಣಾವತಾರಕ್ಕಿಂತ ಮೊದಲು ಅಂತ ಅರ್ಥ. ಇಲ್ಲ ಅಂದ್ರೆ ಅದು ತುಂಬಾ ತಪ್ಪಾಗತ್ತೆ. ದ್ವಾಪರದ ಕೊನೆಗೆ ವಸ್ತುತಃ ವೇದವ್ಯಾಸರಿಂದ ಜನ್ಮಾದಿಗಳನ್ನ ಮುಂದಕ್ಕೆ ಎಲ್ರಿಗೂ ಹೇಳಿತ್ತು. ಅದನ್ನ ದ್ವಾಪರಾಂತ್ಯ ಕಾಲದಲ್ಲಿ ಅಂತ ಹೇಳ್ಬೇಕು. ಅದಕ್ಕೆ ಕೆಲವ್ರು ಏನ್ ಅರ್ಥ ಮಾಡಿದಾರೆ ವಸ್ತುತಃ ಅಂದ್ರೆ ಇದು ಆಚಾರ್ಯರು ಅರ್ಥ ಮಾಡಿದ್ದು ಇಷ್ಟು. ಅದಕ್ಕೆ ಯಾದುಪತ್ಯದಲ್ಲಿ ವಿವರಣೆ ಕೊಟ್ಟಿದ್ದು ಹೀಗೆ ಆಚಾರ್ಯರ ಅಭಿಪ್ರಾಯ ಇದೆ ಅಂತ. ಕೆಲವರು ಇದಕ್ಕೆ ತಪ್ಪಾಗಿ ಅರ್ಥ ಮಾಡಿದ್ದಾರೆ. ಹೇಗ್ ತಪ್ಪು ಮಾಡಿದ್ದಾರೆ ಅಂದ್ರೆ ದ್ವಾಪರವೇ ಮೊದಲು ಇರುವಂಥದ್ದು. ಯಾವ ಕಾಲದ ಮೊದಲು ದ್ವಾಪರ ಯುಗ ಇದೆಯೋ ಅಂದ್ರೆ ಕೊನೆಯ ಭಾಗಕ್ಕೆ ಮೊದಲು ಬರುತ್ತೆ. ಯಾವಾಗ ದ್ವಾಪರದ ಕೊನೆಯ ಭಾಗಕ್ಕೆ ಮೊದಲು ಯಾವುದು ದ್ವಾಪರನೇ ಆಗುತ್ತೆ ಅಂತ ಹೀಗೆಲ್ಲ ಕಷ್ಟಪಟ್ಟು ಒಂದು ಅರ್ಥ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡೋದ್ರ ಬದಲು ಅದು ಸುಲಭವಾಗಿ ಹೇಳ್ಬೇಕು ಅಂತಾದ್ರೆ ಇದೇ ಅರ್ಥ. ಅಷ್ಟೇ ಅಲ್ಲ, ದ್ವಾಪರ ಮೊದಲಿರೋ ಯುಗ ಅಂತಂದ್ರೆ ಯಾವುದು? ಕಲಿಯುಗದ ಮೊದಲು ದ್ವಾಪರ ಯುಗ ಇದೆ ಅಂತ ಆಯ್ತು. ಹಾಗಾದ್ರೆ ಕಲಿಯುಗದಲ್ಲಿ ಅವತಾರ ಅಂತ ಆಗ್ಬಿಡತ್ತೆ.
ಆದ್ರೆ ಹಾಗಲ್ಲ, ಅದನ್ನ ದ್ವಾಪರದ ಕೊನೆಯ ಭಾಗ ಅಂತ ಸ್ಪಷ್ಟವಾಗಿ ಹೇಳ್ಬೇಕು. ಇದೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಧ್ವಾಚಾರ್ಯರು ಆ ಭಾಗವತದ ಒಂದು ಪದ ದ್ವಾಪರ ಆದವ್ ಅನ್ನೋ ಪದಕ್ಕೆ ದ್ವಾಪರೇ ಆದವ್ ಅಂತ ಬಿಡಿಸಿ ಅರ್ಥ ಹೇಳ್ಬೇಕು ಅಂತ ಇದೊಂದು ಅಪರೂಪದ ಅರ್ಥವನ್ನ ತಿಳಿಸಿದ್ದಾರೆ. ದ್ವಾಪರ ಆದವ್ ಅಂತ ಯಾಕೆ ಇಷ್ಟು ಕಷ್ಟಪಟ್ಟು ದ್ವಾಪರ ಅಂತಾನೆ ಹೇಳ್ಬೋದಲ್ವಾ ಅಂತಂದ್ರೆ, ಅದ್ ಯಾಕೆ ಹೇಳಿದ್ದು ಅಂದ್ರೆ ಕೃಷ್ಣಾವತಾರಕ್ಕಿಂತ ಮೊದಲೇ ಕೃಷ್ಣನ ಕಥೆ ಎಲ್ಲ ಬಂದಿದೆ ಅಂತಂದ್ರೆ ವೇದವ್ಯಾಸರ ಬಗ್ಗೆ ಯೋಚಿಸಿ. ಎಂಥ ಜ್ಞಾನಿಗಳವರು ಅಂದ್ರೆ ಸರ್ವಜ್ಞರವರು ಅಂತ ಅರ್ಥ. ವೇದವ್ಯಾಸರವರು ಸಾಕ್ಷಾತ್ ಪರಮಾತ್ಮನೇ. ಕೃಷ್ಣಾವತಾರಕ್ಕಿಂತ ಮೊದಲೇ ಎಲ್ಲ ಕಥೆಯನ್ನು ಕೂಡ ಶುಕಾಚಾರ್ಯರಿಗೆ ತಾವು ಮೊದಲೇ ತಿಳಿಸ್ಬಿಟ್ಟಿದ್ದಾರೆ ಆಗ್ಲೇ ವಿಷಯವನ್ನ. ಅಂದ್ರೆ ಅವರು ಸರ್ವಜ್ಞರು ಅಂತ ತಿಳಿಸ್ಬೇಕು. ಅದಕ್ಕೋಸ್ಕರ ದ್ವಾಪರ ಆದವು ಅಂತ ಈ ಆದವು ಅಂತಾನೆ ಹೇಳ್ತಾರೆ, ದ್ವಾಪರದ ಕೊನೆಯ ಭಾಗದಲ್ಲಿ ಅಂತ ಇಲ್ಲಿ ಶುಕಾಚಾರ್ಯರ ಮುಖಾಂತರ ಅದು ಬರಲಿಲ್ಲ. ಇಷ್ಟು ಹಲವು ವಿಶೇಷಾಂಶಗಳಿತ್ತು. ಈಗ 12ನೇ ಶ್ಲೋಕವನ್ನ ಗಮನಿಸೋಣ. ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈರ್ ಹಾಯನೈರಿಹ ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇ ಯತಃ. ಇಲ್ಲಿವರೆಗೆ ಭಾಗವತ ನಿನಗೆ ಹೇಳ್ತೀನಿ ಅಂತ ಪರೀಕ್ಷಿತನಿಗೆ ಶುಕಾಚಾರ್ಯರು ತಿಳಿಸಿದ್ರು. ಆದ್ರೆ ಭಾಗವತ ಹೇಳ್ತೀನಿ ಅಂತ ಹೇಳಿದ್ರು ನಿಜ, ಆದ್ರೆ ಕೇಳೋರ ಆಯುಷ್ಯ ಜಾಸ್ತಿ ಇರ್ಬೇಕಲ್ಲ. ಅವ್ರು ಹೇಳೋದ್ ಭಾಗವತ ಎಷ್ಟಿದೆ, ತುಂಬಾ ದೊಡ್ಡದು ಭಾಗವತ, ಮತ್ತ ಆಯುಷ್ಯ ಕಡಿಮೆ ಇದೆ. ಯಾರಿಗೆ? ಪರೀಕ್ಷಿತನಿಗೆ. ತುಂಬಾ ಆಯುಷ್ಯನ 7 ದಿವಸ ಅಷ್ಟೇ, ಅವನ ಆಯುಷ್ಯ ತುಂಬಾ ಕಡಿಮೆ. ಅಷ್ಟರಲ್ಲಿ ಭಾಗವತ ಪೂರ್ಣ ಹೇಳಿ ಮುಗಿಸೋದು ಇದು ಹೇಗ್ ಸಾಧ್ಯ? ಶುಕಾಚಾರ್ಯ ಅಂತ ಮಹಾಜ್ಞಾನಿಗಳು ಬೇರೆ, ಅದು ವೇದವ್ಯಾಸರ ಹತ್ರ ಬೇರೆ ಕಲ್ತಿದ್ದಾರೆ. ಅವ್ರು ಇನ್ನೆಷ್ಟು ದಿವಸ ಮಾಡ್ಲಿಕ್ಕಿಲ್ಲ ಭಾಗವತ ಪ್ರವಚನವನ್ನ. ಭಾಗವತ ಪ್ರವಚನವನ್ನ ಎಷ್ಟು ದಿವಸ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ವೇದವ್ಯಾಸರ ಬಳಿ ಕಲ್ತವ್ರು, ಅವರೇ ಸ್ವಯಂ ಜ್ಞಾನಿಗಳು, ಅದರಲ್ಲಿ ಬೇರೆ ವೇದವ್ಯಾಸರ ಹತ್ರ ಕಲ್ತಿದ್ದು, ಅದು ಬೇರೆ ಇಷ್ಟೆಲ್ಲ ಜ್ಞಾನಿಗಳು ಸಿಕ್ಕಿದ್ದಾರೆ, ಒಳ್ಳೆ ಶ್ರೋತ್ರವೃಂದ ಇದೆ. ಇಷ್ಟಿದ್ದಾಗ ಅವರು ಈ ಅಲ್ಪಾಯುಷಿಯಾದ ಪರೀಕ್ಷಿತನಿಗೆ ಅದ್ ಹೇಳಲಿಕ್ಕೆ ಸಾಧ್ಯನಾ? ಯಾಕೆಂದ್ರೆ ದೇವರ ಬಗ್ಗೆ ಕೇಳಬೇಕು ಅಂದ್ರೆ ಗ್ರಂಥವನ್ನ ತುಂಬಾ ಆಯುಷ್ಯ ಇರ್ಬೇಕಲ್ಲ, ಸ್ವಲ್ಪ ಆಯುಷ್ಯ ಇರೋಂಥ ವ್ಯಕ್ತಿ ಹೇಗ್ ಮುಗಿಸ್ಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಮಾಡ್ಕೊಡ್ತಾರೆ. ತುಂಬಾ ಅರ್ಥಗರ್ಭಿತ ಇದು ಈ ಪ್ರಶ್ನೆ. ಇರೋ ಆಯುಷ್ಯನೇ ಕಡಿಮೆ, ಅದರಲ್ಲಿ ಆಗತ್ತೋ ಇಲ್ವೋ ಪೂರ್ಣ ಕೇಳಲಿಕ್ಕೆ, ಅದು ಹೇಗ್ ಸಾಧ್ಯ? ಭಾಗವತವನ್ನ ಹೇಳ್ತೇನೆ ನಿನಗೆ ಅಂತ ಬೇರೆ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ಬಿಟ್ಟಿದಾರಲ್ವಾ ಅಂದ್ರೆ, ಆಗ ಒಂದು ಮಾತು ಹೇಳ್ತಾರೆ, ಕಿಂ ಪ್ರಮತ್ತಸ್ಯ ಬಹುಭಿಹಿ. ನೋಡಿ, ಜಾಸ್ತಿ ಆಯುಷ್ಯ ಪಡೆಯೋದು ಮುಖ್ಯ ಅಲ್ಲ, ಜಾಸ್ತಿ ಆಯುಷ್ಯ ಜಾಸ್ತಿ ವರ್ಷ ಬದುಕೋದು ಮುಖ್ಯ ಅಲ್ಲ. ಕಿಂ ಪ್ರಮತ್ತಸ್ಯ, ಯಾಕೆ ಹುಚ್ಚನಂತೆ ದೇವರ ಬಗ್ಗೆ ಕೇಳದೇನೆ ಬಹುಭಿಹಿ ಹಾಯನೈಹಿ, ಅನೇಕ ಹಾಯನ ಅಂದ್ರೆ ವರ್ಷಗಳು, ವಯಸ್ಸು, ಅಷ್ಟು ವರ್ಷ ಬದುಕಿ ದೇವರಿಂದ ವಿಮುಖನಾಗಿ ದೇವರ ಹತ್ರ ಇಲ್ಲದೇನೆ ಬದುಕಿದ್ರೆ ಉಪಯೋಗ ಏನು? ಹಾಗಾದ್ರೆ ಜಾಸ್ತಿ ಆಯುಷ್ಯ ಪಡೆಯೋದು ಮುಖ್ಯ ಅಲ್ಲ, ಆದ್ರೆ ಪಡೆದ ಆಯುಷ್ಯವನ್ನ ಆ ಕಾಲವನ್ನ ಹೇಗೆ ಸಾರ್ಥಕ ಮಾಡ್ಕೊಳ್ತಾನೆ ಅದು ಮುಖ್ಯ. ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇಯತಃ ಅಂತ ಒಂದು ಮುಹೂರ್ತ ಅಷ್ಟೇ ಸಾಕು. ಒಂದು ಮುಹೂರ್ತ ಸರಿಯಾಗಿ ಒಂದು ಸಾಧನೆ ಮಾಡ್ಕೊಂಡ್ರೆ ಸಾಕು, ಶ್ರದ್ಧಾ ಭಕ್ತಿಯಿಂದ ಅಷ್ಟು ಸಾಕು ಆ ಮನುಷ್ಯನ ಶ್ರೇಯಸ್ಸಿಗೆ. ಅಷ್ಟು ವರ್ಷಗಳು ಬೇಕು ಬೇಕು ಅಂತ ಜಾಸ್ತಿ ವರ್ಷದ ಅಪೇಕ್ಷೆಗಿಂತ ಬದುಕಿರೋ ವರ್ಷ ಅಷ್ಟು ಸಾರ್ಥಕವಾಗಿ ಕಳೆದ್ರೆ ಸಾಕಂತ, ಅದು ಮುಖ್ಯ. ಆದ್ರಿಂದ ಪರೀಕ್ಷಿತ್ ರಾಜನಿಗೆ ಚಿಂತೆ ಬೇಕಾಗಿಲ್ಲ, ಯಾಕೆಂದ್ರೆ ಒಂದು ಮುಹೂರ್ತ ಕಾಲ ಸಾಕಂತೆ. ಒಂದು ಮುಹೂರ್ತ ಕಾಲದಲ್ಲಿ ಒಬ್ಬ ಮನುಷ್ಯ ತಾನು ಸಾಧನೆ ಮಾಡಿ ಹೋಗ್ಬೋದು. ಒಂದು ಮುಹೂರ್ತ ಅಂದ್ರೆ 2 ಗಳಿಗೆ, ಅಂದ್ರೆ 24 ನಿಮಿಷ, 1 ಗಳಿಗೆ 2 ಗಳಿಗೆ, ಅದನ್ನ ಒಂದು ಮುಹೂರ್ತ ಅಂತ ಪರಿಗಣನೆ ಮಾಡ್ತಾರೆ. 24 ಇದು ಇದು ಮಿನಿಟ್ಗಳು. ಹೀಗೆ 24 ನಿಮಿಷಗಳೇನಿದೆ, 24 ನಿಮಿಷಗಳು ಅದು ಒಂದು ಮುಹೂರ್ತದ ಲೆಕ್ಕ. ಈ ಮುಹೂರ್ತದಷ್ಟು ಒಬ್ಬ ಮನುಷ್ಯ ತಾನು ಸಾಧನೆ ಮಾಡಿ ತಾನು ಉನ್ನತಿಯಾದ ಉನ್ನತಿಯನ್ನ ಪಡಿಬಹುದು ಅಂತ ಇದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ, ಇದು ಬಹಳ ಪ್ರಸಿದ್ಧ. ಇದು ನಮಗೆ ಈ ದ್ವಿತೀಯ ಸ್ಕಂದ ಭಾಗವತಲ್ಲೇ ಬರೋ ವಿಷಯ. 13ನೇ ಶ್ಲೋಕಕ್ಕೆ ಹೋಗೋಣ.
ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇ ಯತ್ತಾಮಿಹಾಯುಷಃ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಆಗ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಧೈರ್ಯದ ಮಾತನ್ನ ಒಂದು ಹೇಳ್ತಾರೆ. ನೋಡು, ನಿನಗೆ 7 ದಿವಸ ಸಿಕ್ಕಿದೆ. ಕೆಲವ್ರಿಗೆ ಅಷ್ಟೂ ಸಿಗಲ್ಲ, 7 ದಿವಸನೂ ಸಿಗಲ್ಲ. ಒಂದು ಮುಹೂರ್ತ ಅಷ್ಟೇ ಸಿಕ್ಕಿರೋದು. ಯಾರಿಗೆ? ಖಟ್ವಾಂಗೋ ನಾಮ ರಾಜರ್ಷಿ. ಖಟ್ವಾಂಗ ಅಂತಿದ್ದ ರಾಜರ್ಷಿ. ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ. ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಗಬೇಕಾದ್ರೆ ಅವನನ್ನು ಕರ್ಕೊಂಡು ಹೋಗೋರು ದೇವತೆಗಳು. ನಮಗ್ ದೈತ್ಯರ ಜೊತೆ ಯುದ್ಧ ಮಾಡ್ಲಿಕ್ಕೆ ಕಷ್ಟ, ನೀನು ಬಾ ಅಂತ ಸಹಕಾರಕ್ಕೆ ಖಟ್ವಾಂಗ ರಾಜನನ್ನ ಕರ್ಕೊಂಡು ಹೋಗೋರು. ಆಗ ದೇವತೆಗಳ ಪಕ್ಷದಲ್ಲಿದ್ದು ಖಟ್ವಾಂಗ ರಾಜ ದೈತ್ಯರನ್ನ ಸದೆ ಬಡಿತ. ಆಗ ದೈತ್ಯರ ಮೇಲೆ ಗೆದ್ರು ದೇವತೆಗಳು. ಆಗ ಸಂತೋಷ ಆಯ್ತು ದೇವತೆಗಳಿಗೆ, ನಮಗ್ ಸಹಾಯ ಮಾಡಿದಾನೆ, ಇವನಿಗೆ ವರ ಏನಾರು ಕೊಡ್ಬೇಕು, ಏನ್ ಬೇಕು ವರ ನಿನ್ ಕೇಳು ಅಂತ. ಆಶ್ಚರ್ಯ, ವರ ಕೇಳುವಂತ ದೇವತೆಗಳಿಗೆ ಅಷ್ಟು ಸಾಮರ್ಥ್ಯ ಇದೆ, ದೈತ್ಯರನ್ನ ಸದೆ ಬಡಿಯೋ ಸಾಮರ್ಥ್ಯ ಇಲ್ವಾ ಅಂತ ಆಶ್ಚರ್ಯ ಆಗತ್ತೆ. ಅಂದ್ರೆ ಖಟ್ವಾಂಗ ರಾಜನ ಮಹಿಮೆ ತಿಳಿಸ್ಬೇಕಾಗಿದೆ, ಎಂಥ ರಾಜ ಅವನು ಅಂತ ರಾಜರ್ಷಿ. ಆ ಖಟ್ವಾಂಗ ವರ ಕೇಳು ಅಂತ ಹೇಳಿದಾಗ ಒಂದು ಮಾತು ಹೇಳ್ತಾರಂತೆ. ಏನಿಲ್ಲ, ಮೊದಲಿಗೆ ವರ ಕೇಳೋ ಮುಂಚೆ ಮೊದಲಿಗೆ ನನ್ನ ಆಯುಷ್ಯ ಎಷ್ಟು ಹೇಳಿ ಅಂತ ಕೇಳ್ತಾನೆ. ಆಯುಷ್ಯ ನಂದೆಷ್ಟು ಅಂತ. ಆಗ ದೇವತೆಗಳು ಹೇಳ್ತಾರೆ, ಒಂದು ಮುಹೂರ್ತ ಮಾತ್ರ ಉಳಿದಿದೆ ಅಷ್ಟೇ. ಒಂದು ಮುಹೂರ್ತ ಅಂದ್ರೆ ಈಗ ಹೇಳ್ದಂಗೆ 24 ನಿಮಿಷಗಳು. ಅಂದ್ರೆ ಒಟ್ಟು ನಾವೆಲ್ಲ ಸಾಮಾನ್ಯವಾಗಿ 45 ನಿಮಿಷ ಮುಹೂರ್ತ ಅಂತೀವಿ, 48 ನಿಮಿಷ. 48 ನಿಮಿಷ ನಾವೆಲ್ಲ 40 ನಿಮಿಷ 45 ಅಂತೆಲ್ಲ ಹೇಳ್ತೀವಿ. ಆದ್ರೆ 24 48 ನಿಮಿಷ ಒಂದು ಮುಹೂರ್ತ ಕಾಲ. ಆ 48 ನಿಮಿಷ ಅಷ್ಟೇ ಉಳಿದಿದೆ ಅಂತ ಹೇಳ್ತಾರಂತೆ. ಅವನು ಆಗ ಯೋಚನೆ ಮಾಡಿದ, ವರ ಏನು ಬೇಡ, ನಾವ್ ಓಡೋಗ್ತೇನೆ ಅಂತ ಭಯ ಆಗೋಯ್ತಂತೆ ಖಟ್ವಾಂಗರಾಜನಿಗೆ. 48 ನಿಮಿಷ ಅಷ್ಟೇನಾ, ಸದ್ಯ ಇದೊಂದು ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಬೇಗ ಭೂಮಿಗೆ ಓಡ್ ಬಂದಂತೆ. ಭೂಮಿಗೆ ಓಡ್ ಬಂದು ಆ 48 ನಿಮಿಷದಲ್ಲಿ ಪರಲೋಕ ಯಾತ್ರೆಗೆ ಉತ್ತಮ ಗತಿಯನ್ನ ಪಡಿಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅವನು ಸಾಧನೆ ಮಾಡಿದ್ದಂತೆ. 48 ನಿಮಿಷ ಅಷ್ಟೇ. ಎಷ್ಟು ಗಾಬರಿ ಆಗ್ಲಿಕ್ಕಿಲ್ಲ ಅವನ್ಗೆ ಹಾಗೆ ಹೇಳಿದ್ರೆ. ಅವ್ನು ವರ ಕೇಳೋದಿಲ್ಲ, ಅವ್ನಿಗೆ ಏನೋ ತಲೆ ಓಡ್ಲೇ ಇಲ್ಲ, ಭಯ ಆಗೋಯ್ತಂತೆ. 48 ನಿಮಿಷ ಅಷ್ಟೇನಾ ಇನ್ನಿರೋದು ಅಂತ. ಯುದ್ಧ ಎಲ್ಲ ಮಾಡಿ ಎಲ್ಲ ಸುಸ್ತಾಗಿತ್ತು, ಸಾಕಾಗಿತ್ತು. ವರ ಕೇಳು ಅಂತ ಹೇಳಿದಂಗೆ ಹೀಗೆ ಹೇಳಿದ್ರೆ ಭಯ ಆಗಿ ಓಡ್ ಬಂದಂತೆ. 48 ನಿಮಿಷ ಏನ್ ಮಾಡ್ಬೇಕು ಅಂತ ಯೋಚಿಸೋ ಅಷ್ಟೊತ್ತಿಗೆ 48 ನಿಮಿಷ ಕಳೆದೇ ಹೋಗಿರುತ್ತೆ. ಅದ 48 ನಿಮಿಷ ಸಿಕ್ಕ ನಿಮಿಷಗಳೇನಿದೆ ಅದರಲ್ಲಿ ಅಷ್ಟು ಶ್ರದ್ಧೆಯಿಂದ ಏನ್ ಮಾಡ್ಬೇಕು ಅನ್ನೋದು ಅವನು ತಿಳಿದಿದ್ದ. ಅದನ್ನ ಅದನ್ನ ಮಾಡ್ದ. ಅಂದ್ರೆ ಅಂತ ಸಮಯ ಬಂದಾಗ ಮೊದಲಾದ್ರೂ ಗೊತ್ತಿದ್ರೆ, ಒಂದಿಷ್ಟು ತಿಳ್ಕೊಂಡಿದ್ರೆ ಆ ಸಮಯಕ್ಕೆ ಬಂದಾಗ ಹೊಳೆಯತ್ತೆ. ಏನೂ ಗೊತ್ತಿಲ್ಲ ಅಂತ ಆದ್ರೆ, ಇಷ್ಟು ಸಮಯ ಇದೆ ಅಂತ ಹೇಳಿದ್ರು ಆ ಸಮಯವನ್ನು ವ್ಯರ್ಥವಾಗಿ ಕಳೆಯೋ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಖಟ್ವಾಂಗ ರಾಜ ಏನ್ ಸಾಮಾನ್ಯ ಅಲ್ಲ, ಒಬ್ಬ ರಾಜರ್ಷಿಯಾಗಿ ಅವನಿಗೆಲ್ಲ ಗೊತ್ತಿದೆ, ಶಾಸ್ತ್ರದ ಪರಿಚಯ ಎಲ್ಲವೂ ಇತ್ತು. ಆದ್ರಿಂದಲೇ 48 ನಿಮಿಷ ಅಂದಾಗ ಭಯನೂ ಆಯ್ತು, ಏನ್ ಮಾಡ್ಬೇಕು ಅಂತ. ಅದೇ ಬಂದು ಆಗ ಬೇಗ ಬುದ್ಧಿ ತಲೆಯನ್ನು ಓಡಿಸಿ ಆ 48 ನಿಮಿಷ ಸಾರ್ಥಕವನ್ನಾಗಿ ಮಾಡ್ಕೊಂಡ. ಅಂದ್ರೆ ಒಬ್ಬ ಮನುಷ್ಯನ ಕೊನೆಗಾಲದಲ್ಲಿ, ಮರಣ ಕಾಲದಲ್ಲಿ ಅವನು ಯಾವ ರೀತಿ ಅದನ್ನ ಮಾಡ್ಕೊಡ್ತಾನೆ ಸಾಧನೆಯನ್ನ, ಅದ್ರ ಮೇಲೆ ತುಂಬಾ ಪ್ರಾಮುಖ್ಯ ವಹಿಸಿರುತ್ತೆ. ಪರಲೋಕ ಗಮನಕ್ಕೆ ಅಷ್ಟು ಮುಖ್ಯವಾಗಿರುತ್ತದು. ಅದನ್ನಿಲ್ಲಿ ತಿಳಿಸಿದ್ದಾರೆ. ಮುಹೂರ್ತಾತ್ ಸಂಗಮುತ್ಸರ್ಜ ಏನ್ ಮಾಡ್ದ? ಒಂದ್ 48 ನಿಮಿಷ ಗೊತ್ತಾಯ್ತಲ್ಲ ಅಂದ್ರೆ ತಕ್ಷಣ ಅವನ್ ರಾಜ್ಯ, ತನ್ನ ಹೆಂಡತಿ ಮಕ್ಕಳು ಎಲ್ಲ ಅಭಿಮಾನ ತ್ಯಾಗ ಮಾಡಿದ್ದಂತೆ. ತಕ್ಷಣ ಎಲ್ಲ ಅಭಿಮಾನವನ್ನ ಬಿಟ್ಟ ಹರಿಂ ಅಭಯಂ ದೇವರ ಕಡೆ ಓಡೋದ. ಅಭಯಂ ಗತವಾನ್, ಕೊನೆಗೇನಾಯ್ತು, ಏನೂ ಭಯ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೋಕ್ಷಕ್ಕೆ ಅವನು ದಾರಿಯನ್ನ ಮಾಡ್ಕೊಂಡ ಅಂತ. ಹೀಗೆ ಖಟ್ವಾಂಗ ರಾಜನ ಬಗ್ಗೆ ಇಲ್ಲಿ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಉದಾಹರಣೆಯನ್ನಾಗಿ ಕೊಟ್ಟು ಒಂದು ಮಾತನ್ನ ಮುಂದಕ್ಕೆ ಹೇಳ್ತಾರೆ. ಹಾಗಾದ್ರೆ ಅವನಿಗೆ ಒಂದು ಮುಹೂರ್ತ ಕಾಲ, ನಿನಗೆ ಮನಸ್ಸಿಗೆ ತಾಪ ಬರೆಸ್ಕೊಳ್ಳೇಬಾರ್ದು. ನೀನು ಆಗತ್ತೋ ಇಲ್ವೋ ಅಂತ ಯೋಚಿಸ್ಲೇಬಾರ್ದು. ಯಾಕೆಂದ್ರೆ ನಿನಗೆ ಒಂದು ಮುಹೂರ್ತ ಕಾಲ ಅಲ್ಲ, ಅವನಿಗಿಂತ ಜಾಸ್ತಿ ಕಾಲ ನಿನಗೆ ಸಿಕ್ಕಿದೆ. ಆದ್ರಿಂದ
ಆ ಸಮಯದಲ್ಲಿ ಎಷ್ಟು ಆಯುಷ್ಯ ಪಡೆದಿದೆಯಾ ಅಷ್ಟು ಆಯುಷ್ಯದಲ್ಲೇ ನೀನು ಭಾಗವತವನ್ನ ಕೇಳಿ ನೀನು ಸಾರ್ಥಕ ಮಾಡ್ಕೋ ಅಂತ ಹೀಗೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಮುಂದೆ ವಿವರಣೆ ಮಾಡ್ತಾರೆ. ಒಂದೇನಂದ್ರೆ ಖಟ್ವಾಂಗರಾಜ ಯುದ್ಧ ಮಾಡಿ ಅಷ್ಟು ಶಾಂತನಾಗಿದ್ದ, ತುಂಬಾ ಶ್ರಮ ಆಗೋಗಿತ್ತು ಅವನಿಗೆ, ಸಾಕಾಗಿತ್ತು. ಅಷ್ಟು ಶ್ರಮ ಆದ್ಮೇಲೆ ಹೇಳಿದ ಕೂಡ ಓಡ್ ಬಂದ ಅವನು. ಪರೀಕ್ಷಿತ್ ರಾಜನಿಗೆ ಈಗಾಗ್ಲೇ ಎಲ್ಲ ಸಿದ್ಧತೆ ಆಗೋಗಿದೆ, ಅದು ದೈವ ಸಂಕಲ್ಪ, ಚೆನ್ನಾಗಿ ಸಿದ್ಧತೆಯನ್ನ ಮಾಡಿಕೊಟ್ಟಿದ್ದಾರೆ, ಎಲ್ಲ ಋಷಿಗಳು ಸೇರ್ಕೊಂಡಿದ್ದಾರೆ, ಎಲ್ಲ ಆಯ್ತು, ಆಸನನೂ ಎಲ್ಲ ಆಗಿದೆ. ಶುಕಾಚಾರ್ಯೊಬ್ರು ಬರೋದ್ ಬಾಕಿ ಅಷ್ಟೇ. ಬಂದಾಗ ಈ ತರ ಹೇಳಿದ್ರು, ಶುರು ಮಾಡಿದ್ರು. ಖಟ್ವಾಂಗ ರಾಜನಿಗೆ ಆ ತರನೂ ಸಮಯ ಇಲ್ಲ, ಮೇಲಿದಾನ ಒಂದ್ ದೇವಲೋಕದಲ್ಲಿ 48 ನಿಮಿಷ ಅಂತಿದಂಗೆ ಏನ್ ರೆಡಿ ಮಾಡ್ಕೊಡೋದು, ಯಾರನ್ನ ಕರೆಯೋದು ಕೇಳಲಿಕ್ಕೆ ಪ್ರವಚನವನ್ನ, ಯಾರಿಗೆ ಯಾವ ರೀತಿ ಸತ್ಕಾರ ಮಾಡ್ಬೇಕು, ಹೇಗ್ ಸಾಧನೆ ಮಾಡ್ಬೇಕು, ಅದ್ರ ಬಗ್ಗೆ ಅಷ್ಟೇ. ಖಟ್ವಾಂಗ ರಾಜ ಸಾಧನೆ ಮಾಡ್ಕೊಂಡ, ಅದ್ ಹೇಗೆ ಅನ್ನೋದು ಅವನ್ಗೆ ಗೊತ್ತು. ಖಟ್ವಾಂಗ ರಾಜ ಅಷ್ಟು ಚುರುಕಿನಿಂದ ಅವನು ಸಾಧನೆ ಮಾಡ್ಕೊಂಡ. ಅಂದ್ರೆ ಪರೀಕ್ಷಿತ್ ರಾಜನಿಗೆ ಆಗಲ್ಲ, ಇಷ್ಟೆಲ್ಲ ಅವಕಾಶ ಇದೆ. ಅಂದ್ರೆ ನಮ್ಗೆ ಅವಕಾಶ ಇಲ್ಲ ಅನ್ಕೊಳ್ಳೋ ಹಾಗಿಲ್ಲ. ಇರೋ ಆಯುಷ್ಯದಲ್ಲಿ ಬೇರೆಯವ್ರಿಗೆ ತುಂಬಾ ಕಡಿಮೆ ಇದೆ, ಇನ್ನು ಅದಕ್ಕಿಂತ ನಮಗ್ ಜಾಸ್ತಿ ಇದೆ ಅನ್ಕೊಂಡು ಕೇಳ್ತಾ ಇರ್ಬೇಕಂತೆ. ಆ ಕೇಳಿದಾಗ ಆಯುಷ್ಯವನ್ನ ಇನ್ನು ಎಷ್ಟು ನಾವು ಸಾರ್ಥಕ ಮಾಡ್ಕೊಳ್ಬಹುದು ಅದ್ರ ಬಗ್ಗೆ ಯೋಚಿಸ್ಬೇಕು ಹೊರತು, ಆಯುಷ್ಯ ತುಂಬಾ ಕಡಿಮೆ ಇದೆ ಹಾಗಾಗಿ ಇದು ಪೂರ್ಣ ಆಗತ್ತೋ ಇಲ್ವೋ ಅನ್ನೋ ವಿಚಾರವನ್ನ ಬಿಟ್ಬಿಡ್ಬೇಕು. ಆ ರೀತಿ ವಿಚಾರ ಮಾಡ್ತಾ ಇದ್ದೆ ಇವರೆಲ್ಲ ಮೋಕ್ಷಕ್ಕೆ ದಾರಿಯನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಖಟ್ವಾಂಗ ರಾಜ ಇದ್ದ, ಪರೀಕ್ಷಿತ್ ರಾಜನು ಅಷ್ಟೇ, 7 ದಿವಸ ಅಷ್ಟೇ. ಅವನಿಗೇನೋ 48 ನಿಮಿಷಕ್ಕೆ ಹೋಲಿಸಿದ್ರೆ 7 ದಿವಸ ಸರಿ, ಆದ್ರೆ 7 ದಿವಸ ಅದು ತುಂಬಾ ಕಡಿಮೆ. 7 ದಿವಸದಲ್ಲಿ ಏನ್ ಸಾಧನೆ ಮಾಡ್ಕೊಬೇಕು, ಆದ್ರೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕಾದ್ರೂ ಸ್ವಲ್ಪ ಸಮಯ ಇತ್ತು ಪರೀಕ್ಷಿತ್ ರಾಜನಿಗೆ ಅಂತ ಆ ನಿಟ್ಟಿನಲ್ಲಿ ಅನ್ಸತ್ತೆ. ಆದ್ರೆ ಮರಣ ಹತ್ರ ಬಂದಾಗ 7 ದಿವಸ ಆದ್ಮೇಲೆ ಇನ್ನಿರಲ್ಲ ಅಂತಂದ್ರೆ ಅಂತ ವ್ಯಕ್ತಿಗೆ ತಲೆ ಓಡಲ್ಲ, ಬಹಳ ಕಷ್ಟ. ಆದ್ರೆ ತನ್ನ ಮನಸ್ಸಿನ ಹತೋಟಿ ಅಷ್ಟು ಚೆನ್ನಾಗಿತ್ತು, ಆದ್ರಿಂದ ಪರೀಕ್ಷಿತ್ ರಾಜ ವ್ಯವಸ್ಥೆಯನ್ನ ಮಾಡಿಕೊಂಡ. ಈಗ ಹೇಳ್ತಾರೆ ಶುಕಾಚಾರ್ಯರು 14ನೆಯ ಶ್ಲೋಕ. ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ ಸರ್ವಂ ಯತ್ತಾವತ್ ಸಾಂಪರಾಜಿಕಂ. ತವಾಪ್ಯೇತರ್ಹಿ, ಅವನಿಗಾದ್ರೂ ಅಷ್ಟೇ ಉಂಟು, ಆದ್ರೆ ನಿನಗ್ ಹಾಗಿಲ್ಲ. ಕೌರವ್ಯ, ಕುರುವಂಶೋದ್ಭವನಾದ ಪರೀಕ್ಷಿತ ಕೌರವ್ಯ, ಸಪ್ತಾಹಂ ಜೀವಿತಾವಧಿ, 7 ದಿವಸ ಇದೆ ಇನ್ನು. 7 ದಿವಸ, 48 ನಿಮಿಷ ಎಲ್ಲಿ, 7 ದಿವಸ ಎಲ್ಲಿ, ತುಂಬಾ ವ್ಯತ್ಯಾಸ ಇದೆ. 7 ದಿವಸ ನಿನಗೆ ಸಿಕ್ಕಿದೆ, ಅದ ತತ್ ಸರ್ವಂ, ಈ 7 ದಿವಸದಲ್ಲಿ ಪ್ರತಿ ಕ್ಷಣ ಆ ಆಯುಷ್ಯದ ಸಾರ್ಥಕತೆಯನ್ನ ಮಾಡ್ಕೊ. ಎಷ್ಟು ಸಾರ್ಥಕ್ಯ ಮಾಡ್ಕೊಳ್ಬೇಕು ಅಂದ್ರೆ ದೇವರ ಪಾದ ಸ್ಮರಣೆಯನ್ನೇ ಭಜಿಸ್ತಾ ಇರ್ಬೇಕು, ಭಜನೆ ಮಾಡ್ತಾ ಇರ್ಬೇಕು. ಯಥಾವತ್ ಸಾಂಪ್ರಾಯಿಕಂ, ನಿನಗೆ ಮೋಕ್ಷ ಸಿಗೋವರೆಗೂ. ಇಲ್ಲಿ ಸಾಂಪರಾಯ ಅಂತಂದ್ರೆ ಮುಕ್ತಿ ಕಾಲ ಅಂತ ಅರ್ಥ, ಅಂದ್ರೆ ದೇಹ ತ್ಯಾಗ ಮಾಡಿ ಮುಂದಕ್ಕೆ ಹೋಗ್ಬೇಕು. ಸಾಂಪರಾಯ ಅಂತ ಇದು ಅಪರೂಪದ ಶಬ್ದ, ಮೋಕ್ಷಕ್ಕೆ ಹೇಳುವಂತ ಶಬ್ದ. ಬ್ರಹ್ಮಸೂತ್ರದಲ್ಲೂ ಬರುತ್ತೆ, ಓಂ ಸಾಂಪರಾಯಸ್ತು ಅಂತ ಸೂತ್ರನೇ ಇದೆ ಒಂದು, ಸಾಂಪರಾಯ ಅಂತ ಶಬ್ದ. ಅಂದ್ರೆ ದೇಹವನ್ನ ತ್ಯಾಗ ಮಾಡೋದು, ಅಂದ್ರೆ ಉತ್ತರ ಕಾಲ, ಮುಕ್ತಿ ಕಾಲ ಅಂತ ಅರ್ಥ. ಆ ಮುಕ್ತಿ ಕಾಲ ಪಡಿಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ದೇವರ ಚರಣಾರವಿಂದರ ಸ್ಮರಣೆ ಮತ್ತೆ ಧ್ಯಾನ ಏನೇನು ಬೇಕೋ, ಮರಣ ಕಾಲದಲ್ಲಿ ಆಪತ್ಕಾಲ ಬಂದಾಗ ಯಾವುದನ್ನ ಮಾಡಬೇಕೋ ಅಷ್ಟನ್ನೂ ನೀನು ಮಾಡ್ಬಿಡು. ಒಂದ್ಸಲಿ ಪೂರ್ಣ ಈಗ ಭಾಗವತ ಶ್ರವಣವನ್ನ ಮಾಡು ಅಂತ ಹೀಗೆ ಅವನಿಗೆ ಎಚ್ಚರಿಸ್ತಾ ಇದ್ದಾರೆ. ಸರಿ, ಈಗ ಮರಣ ಕಾಲ ಬಂತು. ಮರಣ ಕಾಲ ಬಂದಾಗ ದೇವರ ಸ್ಮರಣೆ ಮಾಡಬೇಕು ಅಂತ ಅವನಿಗೆ ಮನಸ್ಸಿಗಿತ್ತು. ಅದೇ ದೇವರ ಸ್ಮರಣೆ ಬರೋದು ಹಾಗೆಲ್ಲ ಸುಲಭ ಅಲ್ಲ. ಅದಕ್ಕೆ ಆ ಸ್ಮರಣೆ ಬರ್ಲಿಕ್ಕೆ ಒಂದಿಷ್ಟು ಸಾಧನ ಮಾಡ್ಕೊಂಡಿರ್ಬೇಕಂತೆ, ಸಂಪಾದನೆ ಮಾಡಿರ್ಬೇಕಂತೆ. ಸುಮ್ನೆ ನೀರಂತ ದೇವರ ಸ್ಮರಣೆ ಬರ್ಲಿ ಅಂದ್ರೆ ಬರಲ್ವಂತ ಹಾಗೆ. ಮತ್ತೆ ನಮಗೆಲ್ಲ ಬರ್ತಾ ಇದೆಯಲ್ಲ ದೇವರ ಸ್ಮರಣೆ ಅಂತ, ಅದು ಸ್ಮರಣೆನೇ ಅಲ್ಲ ನಿಜವಾಗಿ. ಸ್ಮರಣೆ ಅನ್ನೋ ಶಬ್ದಕ್ಕೆ ತುಂಬಾ ಅರ್ಥ ಇದೆ. ಅಂತೂ ದೇವರ ಸ್ಮರಣೆ ಅನ್ನೋದು ರೂಢಿ ಆಗ್ಬಿಟ್ಟಿದೆ ಅಷ್ಟೇ. ನಿಜವಾದ ಸ್ಮರಣೆ ಅವ್ರು ಹೇಳೋ ತರ ಕಷ್ಟ. ಅಂತೂ ನಾಮ ಸ್ಮರಣೆ, ಹೆಸರನ್ನ ಹೇಳ್ತಾ ಇರ್ತೀವಿ, ಹೆಸರನ್ನ ಸ್ಮರಣೆ ಮಾಡ್ತಾ ಇದೀವಿ ಅಷ್ಟೇ. ಆದ್ರೆ ಕೊನೆಗಾಲದಲ್ಲಿ ದೇವರ ಸ್ಮರಣೆ ವಿಶೇಷವಾಗಿ ಏನ್ ಮಾಡಬೇಕು, ಅದು ಮಾಡಬೇಕು ಅಂತ ಬಯಕೆ ಇದೆ.
ಆದ್ರೆ ಅದಕ್ಕೆ ಸಾಧನ ಏನು ಅನ್ನೋದನ್ನ ಮುಂದಕ್ಕೆ ತಿಳಿಸ್ತಾರೆ. ಏನ್ ಸಾಧನ, ಮೊದಲೇನ್ ಮಾಡ್ಬೇಕು ನಾವು, ಕೊನೆಗಾಲದಲ್ಲಿ ಅಂದ್ರೆ ಮರಣ ಕಾಲ ಹತ್ರ ಇದ್ದಾಗ ಗೊತ್ತಾಗಿದೆ ಮರಣ ಹತ್ರದಲ್ಲಿದೆ ಅಂತ, ಆಗ ದೇವರ ಸ್ಮರಣೆ ಮಾಡಬೇಕು ಅಂತಿದ್ದಾಗ ಮೊದಲನೇ ಸಾಧನ ಏನು ಅಂತ ಬಂದಾಗ ಅದಕ್ಕೆ ಮುಂದೆ ಉತ್ತರವನ್ನ ಕೊಡ್ತಾರೆ. ಅಂತ ಕಾಲೇ ತು ಪುರುಷಃ ಆಗತೆ ಗತ ಸಾಧ್ವಸಃ ಛಿಂದ್ಯಾತ್ ಅಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇನು ಯೇ ಚ ತಂ. ಒಬ್ಬ ವ್ಯಕ್ತಿಗೆ, ಒಬ್ಬ ಮನುಷ್ಯನಿಗೆ ಗೊತ್ತಾಯ್ತು ಮರಣ ಕಾಲ, ಬೇರೆಯವ್ರು ಹೇಳೋ ತನಗೇನೋ ಏನೋ ಒಟ್ಟು ಗೊತ್ತಾಯ್ತು, ತೀರ್ಮಾನ ಆಗೇ ಹೋಯ್ತು, ಗೊತ್ತಾಯ್ತು ಇನ್ನು ಮುಗೀತು ಇಷ್ಟೇ ಅಂತ ಖಡಾಖಂಡಿತವಾಗಿ ನಿಶ್ಚಯ ಬಂದಾಗ, ಅಷ್ಟು ನಿಶ್ಚಯ ಇದ್ದಾಗ ಅವನಿಗೆ ಏನ್ ಮಾಡ್ಬೇಕು, ಮೊದಲು ಭಯ ಬಿಡ್ಬೇಕಂತೆ. ಗತ ಸಾಧ್ವ ಸಹ, ಭಯವನ್ನ ಬಿಟ್ಬಿಡ್ಬೇಕಂತೆ. ಏನ್ ಭಯ, ನಾನು ಇನ್ನು ಮುಂದೆ ದೇಹವನ್ನ ಕಳ್ಕೊಳ್ತೀನಿ ಅಂತ ಏನು ಭಯ ಇರತ್ತಲ್ಲ, ಆ ಭಯ ಆ ಟೈಮ್ನಲ್ಲಿ ಬಿಟ್ಬಿಡ್ಬೇಕಂತೆ. ವಾಸ್ತವಿಕ ಜಾಸ್ತಿ ಶುರುವಾಗೋದೇ ಆಗ, ತುಂಬಾ ಭಯ ಬರೋದು ಆಗ. ಆದ್ರೆ ಆ ಸಮಯದಲ್ಲಿ ಭಯ ಬಿಟ್ಬಿಡ್ಬೇಕಂತೆ, ಮುಗೀತಷ್ಟೇ, ಇನ್ನೇನು ಆಯ್ತಷ್ಟೇ, ತೀರ್ಮಾನ ಆಗೋಗಿದ್ಮೇಲೆ ಏನು ಮಾಡ್ಲಿಕ್ಕಲ್ಲ. ಆಗ ದೇಹದಲ್ಲಿ ಭಯವನ್ನ ಬಿಟ್ಬಿಡ್ಬೇಕಂತೆ. ದೇಹ ನಾಶ ಆಗತ್ತೆ, ಇನ್ನು ಮುಂದೆ ನನ್ನ ಹತ್ರ ದೇಹ ಇರೋದಿಲ್ಲ ಅನ್ನೋ ಭಯವನ್ನ ಹೊರಗಾಕ್ಬೇಕಂತೆ. ಹೊರಗಾಕೋದಕ್ಕೆ ಅದಿರ್ಲಿ, ಆದ್ರೆ ಹೆಂಡತಿ ಮಕ್ಕಳು ಎಲ್ರ ಮುಖವನ್ನ ನೋಡ್ತಾ ಇರ್ತಾರೆ, ಗಂಡನ ಮುಖವನ್ನ ನೋಡ್ತಾ ಇರ್ತಾಳೆ ಸ್ತ್ರೀ, ಹೀಗೆ ಪ್ರತಿಯೊಬ್ಬರು ಒಬ್ಬೊಬ್ಬರ ಮುಖ ನೋಡ್ತಾ ಇರ್ತಾರಲ್ಲ, ತುಂಬಾ ಮಮತೆ ಪ್ರೀತಿ ವಿಶ್ವಾಸ ಅಷ್ಟಿದೆ. ಆದ್ರೆ ಅದನ್ನೆಲ್ಲ, ಆ ಮಮತೆ ಪ್ರೀತಿ ವಿಶ್ವಾಸ ಅದನ್ನೆಲ್ಲ ಒಂದು ಶಸ್ತ್ರ, ಒಂದು ಖಡ್ಗ ತಗೊಂಡು ಕತ್ತರಿಸಿ ಹಾಕ್ಬಿಡ್ಬೇಕಂತೆ. ಯಾವ್ದನ್ನ, ಅವ್ರನ್ನೆಲ್ಲ ಅಲ್ಲ, ಹೊರತು ಅವರ ಮೇಲಿರುವಂತಹ ಆ ಪ್ರೀತಿ ವಿಶ್ವಾಸ ಸಂಘ ಮಮತೆ. ಯಾಕಂದ್ರೆ ಮಮತೆ ಏನ್ ಮಾಡ್ಬಿಡುತ್ತೆ, ಸಾಧನೆಗೆ ಪ್ರತಿಬಂಧಕ. ಆ ಸಮಯದಲ್ಲಿ, ಆ ಸಮಯದಲ್ಲಿ ಕೇವಲ ದೇವರ ಬಗ್ಗೆನೇ ಚಿಂತನೆ ನಡಿಬೇಕು. ಇನ್ನೆಲ್ಲ ಆ ಶಸ್ತ್ರಗಳನ್ನ ತಗೊಂಡು, ಖಡ್ಗ ಅನ್ನುವ ಈ ಖಡ್ಗ ಅದೇ ಶಸ್ತ್ರ. ಇಲ್ಲಿ ಯಾವ ಖಡ್ಗ ಅಂದ್ರೆ ಈ ವೈರಾಗ್ಯ ಅನ್ನೋ ಖಡ್ಗ ಅಂತ ಅಭಿಪ್ರಾಯ. ಅಂದ್ರೆ ಎಲ್ಲ ಸಂಘವನ್ನ ತೊರಿಬೇಕು, ಒಂದು ಕ್ಷಣ ಎಲ್ಲವನ್ನು ಮರೆತು ಬಿಡ್ಬೇಕು, ಎಲ್ಲ ಮಮತೆಯನ್ನ ಕಿತ್ ಹಾಕ್ಬಿಡ್ಬೇಕು, ತನ್ನ ಶರೀರದಲ್ಲಿರೋ ಮಮತೆನೋ ಹೋಗ್ಬಿಡ್ಬೇಕು, ತನ್ನ ಶರೀರದ ಮೇಲೆ ಅಭಿಮಾನ ಹೋಗ್ಬೇಕು. ತನ್ನ ಶರೀರದ ಮೇಲೆ ಹೋಗಿದೆ ಅಂದ್ರೆ ಮುಗೀತು, ಬೇರೆಯವ್ರ ಮೇಲೆ ಇರಲ್ಲ ಅಂತ ಅರ್ಥ. ಬೇರೆಯವ್ರ ಮೇಲೆ ಇರಲ್ಲ ಮಮತೆ, ಹಾಗೆ ಕಳ್ಕೊಳ್ಬೇಕು. ತನ್ನ ಶರೀರದ ಮೇಲಿರುವಂತಹ ಮಮತೆಯನ್ನು ಕೂಡ ತಾನು ಕಳ್ಕೊಳ್ಬೇಕು. ಯಾವುದರಿಂದ ಅಂದ್ರೆ ವೈರಾಗ್ಯ ಅನ್ನೋ ಒಂದು ಶಸ್ತ್ರದಿಂದ ಅಂತ. ಹಾಗಾದ್ರೆ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಬರ್ಬೇಕು ಅಂದ್ರೆ ಅವನಿಗೆ ವೈರಾಗ್ಯ ಸಂಪಾದನೆ ಬಹಳ ಮುಖ್ಯ. ಈ ವೈರಾಗ್ಯ ಬರೋದು ತುಂಬಾ ಸುಲಭದ ಮಾತಲ್ಲ. ಆದ್ರೆ ಕೆಲವು ಸಲ ಆ ಕ್ಷಣದ ವೈರಾಗ್ಯ ಬರುತ್ತೆ, ಆ ಕ್ಷಣ ವೈರಾಗ್ಯ, ಆ ಕ್ಷಣ ಸಾಕು. ಆ ವೈರಾಗ್ಯ ಬಂದಾಗ ಮರಣ ಕಾಲದಲ್ಲಿ ಆ ವೈರಾಗ್ಯವು ಕೂಡ ಅವನಿಗೆ ತುಂಬಾ ಅನುಗ್ರಹಪ್ರದ. ಅದರಿಂದ ಯಾವ ಕ್ಷಣದಲ್ಲಿ ಯಾರಿಗ್ ವೈರಾಗ್ಯ ಬರುತ್ತೋ ಗೊತ್ತಿಲ್ಲ. ಅದು ಇಲ್ಲಿ ಅಂತೂ ಅಂತ್ಯ ಕಾಲದಲ್ಲಿ ಹೇಳಿದ್ದಾರೆ. ಮನುಷ್ಯ ಕೊನೆಗೆ ಮರಣ ಕಾಲ ತನಗೆ ಸಮೀಪಿಸಿದೆ ಎಂದಾಗ ಹೇಳುವಂತಹ ಮಾತಿದು. ಆಗ ವೈರಾಗ್ಯ ಅನ್ನೋ ಶಸ್ತ್ರವನ್ನು ತಗೊಂಡು ಯಾವುದು ಸಾರ ವಸ್ತು ಯಾವುದು ಅಸಾರ ವಸ್ತು ಅನ್ನೋ ವಿವೇಕದಿಂದ ವರ್ತಿಸ್ಬೇಕಂತ ಆ ಸಮಯದಲ್ಲಿ. ಆ ರೀತಿ ವರ್ತಿಸಿ ತಾನು ಸಾಧನೆಯಲ್ಲಿ ಮುಳುಗಬೇಕು. ಸರಿ ಆಯ್ತು, ವೈರಾಗ್ಯವನ್ನ ಪಡೆದ ಆ ಕ್ಷಣದಲ್ಲಿ ಸ್ವಲ್ಪ ದಿವಸ ಇದೆ ಅಂತ ಇಟ್ಕೊಳ್ಳೋಣ, ಸ್ವಲ್ಪ ದಿವಸ ಇದೆ ಇನ್ನು ಮರಣ ಕಾಲಕ್ಕೆ ಅವನಿಗೆ. ಆಗ ವೈರಾಗ್ಯ ಸಂಪಾದನೆ ಮಾಡಿದ್ದಾನೆ, ಏನ್ ಮಾಡ್ಬೇಕು ಮುಂದಕ್ಕೆ, ವೈರಾಗ್ಯ ಬಂದ ಮೇಲೆ ಮಾಡಬೇಕಾದ ಕರ್ತವ್ಯ ಏನು ಅಂತ ಒಂದು ವಿಚಾರ ಹೇಳ್ತಾರೆ. ಇದು ಬಹಳ ಮುಖ್ಯವಾದ ವಿಚಾರ. ಅಂತೂ ಕೊನೆಗಾಲದಲ್ಲಿ ಮಾಡಬೇಕಾದ ಕರ್ತವ್ಯಗಳೇನು, ಕೆಲವು ಸಲ ಈ ಕರ್ತವ್ಯಗಳೆಲ್ಲ ನಡಿಬೇಕು ಅಂತಿಲ್ಲ. ಯಾರೋ ತುಂಬಾ ಪುಣ್ಯಾತ್ಮರಿಗೆ ಇಂಥ ಕರ್ತವ್ಯಗಳೆಲ್ಲ ಪಾಲನೆ ಮಾಡುವಂತ ಒಂದು ಅವಕಾಶ ಸಿಗತ್ತೆ, ಅವ್ರು ಮಾಡ್ತಾರೆ, ಅವ್ರು ಹಾಗೆ ತಾವು ನಿರ್ಯಾಣವನ್ನು ಪಡಿತಾರೆ. ಅದೇ ಸಿಗದೇ ಇರೋರು ಏನ್ ಮಾಡ್ಬೇಕು, ಅದಕ್ಕೆ ಶುಕಾಚಾರ್ಯ ಹೇಳೋದೇನಂದ್ರೆ, ಈ ಭಾಗವತ ಏನು ಉಪದೇಶ ಕೊಟ್ಟಿದ್ದಾರೆ ಪರೀಕ್ಷಿತನಿಗೆ, ಇಂಥ ಭಾಗಗಳನ್ನ ಕೇಳಿದ್ರು ಅದೊಂದು ಪುಣ್ಯ, ತುಂಬಾ ಪುಣ್ಯ. ಆ ಪುಣ್ಯದ ಪ್ರಭಾವದಿಂದ ಆಗ ಯೋಗ್ಯತೆಗೆ ತಕ್ಕಂತೆ, ಆಯಾಯ ಮನುಷ್ಯರ ಯೋಗ್ಯತೆಗೆ ತಕ್ಕಂತೆ ಏನು ಸಿಗಬೇಕೋ ಅದು ಸಿಗತ್ತೆ. ಅದು ಸಿಗ್ಬೇಕಲ್ಲ ಆ ಯೋಗ್ಯತೆಗೆ ತಕ್ಕ ಹಾಗೆ. ಅದಕ್ಕಾದ್ರೂ ಈ ಭಾಗವತದ ಈ ಭಾಗಗಳನ್ನ ಕೇಳಿರ್ಬೇಕಂತೆ. ಎಷ್ಟೆಷ್ಟು ಕೇಳಿರ್ತೀವೋ
ಅಷ್ಟು ಅನುಗ್ರಹದಿಂದ ದೇವರು ಆ ಸಮಯದಲ್ಲಿ ಅನುಕೂಲವನ್ನ ಮಾಡ್ಕೊಡ್ತಾರೆ. ಏನೋ ಒಂದು ಅನುಕೂಲ, ಏನೋ ಒಂದು ಒಳ್ಳೆ ಸತ್ಕಾರ್ಯ ಮಾಡುವಂತ ಒಂದು ಅವಕಾಶವನ್ನ ಕಲ್ಪಿಸಿ ಕೊಡ್ತಾರಂತೆ. ಈ ರೀತಿಯಲ್ಲಿ ಈ ಭಾಗವತ ಶ್ರವಣದ ಮಹಿಮೆಯನ್ನು ಕೂಡ ಹೇಳ್ತಾರೆ. ಅಂತೂ ಶುಕಾಚಾರ್ಯರು ಇಲ್ಲಿವರೆಗೆ ಪರೀಕ್ಷಿತ್ ರಾಜರಿಗೆ ಉಪದೇಶ ಕೊಡ್ತಾ ಇದ್ದಾರೆ, ಮರಣ ಕಾಲದಲ್ಲಿ ಬಂದ ಮನುಷ್ಯ ಏನೇನ್ ಮಾಡ್ಬೇಕು ಅಂತ. ಆಶ್ಚರ್ಯ, ಇಷ್ಟೆಲ್ಲ ಉಪದೇಶ 7 ದಿವಸದಲ್ಲಿ ಅಷ್ಟು ಪೂರ್ಣ ಆಯ್ತು. ಅದು ಯಾವ ವೇಗದಲ್ಲಿ ಅವ್ರ ಉಪದೇಶ ಇತ್ತು, ಪರೀಕ್ಷಿತ್ ರಾಜ ಯಾವ ವೇಗದಲ್ಲಿ, ಯಾವ ಸ್ಪೀಡ್ ನಲ್ಲಿ ಅವನು ಅರ್ಥ ಮಾಡ್ಕೊಳ್ತಾ ಇದ್ದ, ಅದನ್ನ ಹೇಗ್ ಧಾರಣೆ ಮಾಡ್ದ, ಇದೆಲ್ಲ ಅದ್ಭುತ. ಅದು ವಿಚಾರ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಕಷ್ಟ. ಅಷ್ಟು ವೇಗದಲ್ಲಿ ಅಂಥ ತತ್ವ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಕಥೆ ಹೇಳ್ತಾ ಹೋಗ್ಲಿಲ್ಲ ಅವರು, ತುಂಬಾ ತತ್ವ ವಿಚಾರ ಹೇಳ್ತಾ ಹೋಗ್ತಾರೆ. ಆ ತತ್ವ ವಿಚಾರವನ್ನ ಅಷ್ಟು ತಲೆಯಲ್ಲಿ ಇಟ್ಕೊಂಡು ಅಂದ್ರೆ ಅಷ್ಟು ಮುಳುಗ್ಬಿಟ್ಟಿದ್ದ, ಅವನಿಗೆ ಆಚೆ ಈಚೆ ಇಲ್ಲ. ಇವನ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಬರೋ ಮಾತು. ಅಶ್ವತ್ಥಮೇನಂ ಸುವಿರೂಢ ಮೂಲಮಸಂಗ ಶಸ್ತ್ರೇನ ದೃಢೇನ ಚಿತ್ವ, ಶಸ್ತ್ರೇಣ ದೃಢೇನ ಚಿತ್ವ ಅಂತ ಬರುತ್ತೆ. ದೃಢವಾದ ಅಸಂಗ ಅನ್ನುವ ಶಸ್ತ್ರದಿಂದ ಛೇದನ ಮಾಡ್ಬೇಕಾ ಮಮತೆಯನ್ನ, ಅಭಿಮಾನವನ್ನ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ನೆನಪಿಸ್ಕೊಂಡಿದ್ದಾರೆ. ಆ ಭಾಗವನ್ನ ಇಲ್ಲಿ ಈ PDF ನಲ್ಲೂ ಕೊಟ್ಟಿದ್ದಾರೆ, ಆ ಒಂದು ವಾಕ್ಯ, ಭಗವದ್ಗೀತೆಯ ವಾಕ್ಯ, ಅದನ್ನು ಗಮನಿಸಿ. ಹೀಗೆ ಅಂತ್ಯಕಾಲದ ಕರ್ತವ್ಯತೆಗಳನ್ನು ಉಪದೇಶ ಮಾಡ್ತಾ ಇದ್ದಾರೆ. ಇದು ಮುಂದೆ ವೈರಾಗ್ಯ ಸಂಪಾದನೆ ಮಾಡಿದಾಗ, ಅಂದ್ರೆ ತಾನು ಯಾವಾಗ ತನ್ನ ಸಂಬಂಧಿಕರಲ್ಲಿ, ತನ್ನ ಹೆಂಡತಿ ಮಕ್ಕಳಲ್ಲಿ ತಾನು ಈ ವೈರಾಗ್ಯವನ್ನ ತಾಳ್ತಾನೆ, ಇದೇನು ಬೇಡ ಅಂತ ತಾಳ್ತಾನೆ, ತಕ್ಷಣ ಅವನ್ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದಕ್ಕೆ ಹೇಳ್ತಾರೆ. ಅದೇನು ಅಂತ ನಾಳೆ ಮತ್ತೆ ನಾಡಿದ್ದು 2 ದಿವಸ ಪಾಠ ಇಲ್ಲ, ಅನಧ್ಯಯನ ಆದ್ರಿಂದ. ಮತ್ತೆ ದ್ವಿತೀಯ ತಿಥಿಯಿಂದ ಮತ್ತೆ ಪಾಠ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.